ಚಿಕ್ಕ ಸಿಂಪ್ಟಮ್ಸ್ ನ ಕೊಡುತ್ತೆ. ಗಮನಿಸಿ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಿರುವಂತವ್ರು ಸಡನ್ ಆಗಿ ಡೆತ್ ಆಗುವಂತವ್ರಿಗೆ ಇದನ್ನ ಕಳಿಸುತ್ತೆ. ಒಂದು ಚೆಸ್ಟ್ ಪೇನ್ ಬರುತ್ತೆ. ಈ ಒಂದು ಟೈಮ್ ನ ಅರ್ಥ ಮಾಡ್ಕೊ. ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ಇತ್ತೀಚಿನ ದಿನಗಳಲ್ಲೆಲ್ಲ ಹಾರ್ಟ್ ಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಆಗಿ ತುಂಬಾ ಜನ ಡೆತ್ ಆಗ್ತಿದ್ದಾರೆ. 2 days ಬ್ಯಾಕ್ ಕೂಡ ಒಬ್ರು ಕನ್ನಡದ ಒಬ್ಬ ಆಕ್ಟರ್ ಕೂಡ ಸತ್ತೋದ್ರು. ಹಂಗೆ ಸೊ ಯಾವ್ದೇ ರೀತಿ ಸಮಸ್ಯೆ ಇಲ್ಲದೇನೆ ಇಮ್ಮಿಡಿಯೇಟ್ ಸತ್ತೋದ್ರು. ಸೊ ಇವತ್ತು ಹಾರ್ಟ್ ಅಟ್ಯಾಕ್ ಯಾಕೆ ಇತ್ತೀಚಿನ ದಿನಗಳು ಜಾಸ್ತಿ ಆಗ್ತಿದೆ, ಯಾಕೆ ಈ ತರ ಸಮಸ್ಯೆಗಳು ಸಡನ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ, ತುಂಬಾ ವೆಯ್ಟ್ ಇಲ್ಲ ಅಂದ್ರೂ ಕೂಡ ಹೃದಯ ಸಂಬಂಧಪಟ್ಟಂತ ಯಾವ್ದೋ ಸಮಸ್ಯೆ ಇಲ್ಲದೇ ಇದ್ರು ಕೂಡ ಯಾಕೆ ಡೆತ್ ಆಗ್ತಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಇವತ್ತು ಚರ್ಚೆ ಮಾಡೋಣ. ಆಬ್ವಿಯಸ್ಲಿ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇನ್ಯಾಕ್ತದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂರ್ತಿಯಾಗಿ ನೋಡಿ, ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟ್ರೆಸ್ ಇಸ್ ಮೇನ್ ಫಸ್ಟ್ ಎನಿಮಿ. ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಸ್ಟ್ರೆಸ್. ಇದ್ರ ಜೊತೆಗೆ ಆಂಗ್ಸೈಟಿ, ನಿದ್ರೆ ಸರಿಯಾಗಿ ಮಾಡದೇ ಇರುವಂತದ್ದು, ಈ ಎಲ್ಲ ಚಿಕ್ಕ 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 ಇದೆಲ್ಲ ನಮ್ಮ ಕಂಟ್ರೋಲ್ ಇರೋದು, ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ದೆ ಬಾಡಿನಲ್ಲಿ ಬ್ಲಡ್ ಪ್ರೆಷರ್ ವೇರಿ ಆಗೋದು ಕೂಡ ಈ ಸ್ಟ್ರೆಸ್ ತುಂಬಾ ತುಂಬಾ ಕಾರಣ ಆಗುತ್ತೆ. ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಆಗೋದು ಕೂಡ ಸ್ಟ್ರೆಸ್, ನಾವು ಮಾಡುವಂತ ಕೆಲಸದ ಒತ್ತಡ, ಇದು ಬಹಳ ಮುಖ್ಯ ಕಾರಣ ಆಗಿ ನಿಲ್ಲುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಥಿಂಗ್, ನಾವು ತಿನ್ನುವಂತಹ ಊಟ. ಹೌದು, ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದೀವಿ. ಮತ್ತೆ ಜಾಸ್ತಿ ವೆಜಿಟೇಬಲ್ ಆಯಿಲ್ ಜಾಸ್ತಿ ಮಾಡಿರುವಂತ ಫುಡ್ಗಳನ್ನ ತಿಂತಾ ಇದೀವಿ. ಪೇಸ್ಟ್ರೀಸ್, ಕುಕೀಸು, ಜಂಕ್ ಫುಡ್, ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್. ಯಪ್ಪ, ಇನ್ನು ಮನೆ ಊಟ ತಿನ್ನೋಣ ಅಂತ ಹೇಳಿದ್ರೆ ಅದರೆಲ್ಲ ಯೂಸ್ ಮಾಡುವಂತಹ ಎಣ್ಣೆ ಆಗಿರಬಹುದು, ಮತ್ತೆ ಹೈ ಕೆಮಿಕಲ್ ಇಂದ ಬಂದಿರುವಂತಹ ಫ್ರೂಟ್ಸ್, ವೆಜಿಟೇಬಲ್ಸ್ ಇರ್ಬೋದು. ಹಿಂಗೆ ನಾವು ತಿನ್ನುವಂತ ಫುಡ್ ಮೇಜರ್ ಕೀನ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಲೈಫ್ ಸ್ಟೈಲ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ. ಸೊ ಅಂತ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳೋಕೆ ಅನ್ಫಾರ್ಚುನೇಟ್ಲಿ ನಮ್ದು ಫುಡ್ ಇವತ್ತು ಸರಿ ಇಲ್ಲ. ಇದು ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್, ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, LDL ಜಾಸ್ತಿ ಆಗುವಂತಹ ಫುಡ್ ನ ಜಾಸ್ತಿ ಉಪಯೋಗಿಸ್ತಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ. ಅದರಲ್ಲಿ ತುಂಬಾ ಮುಖ್ಯವಾದಂತದ್ದು ಆಲ್ರೆಡಿ ನಾನು ಈಗಾಗಲೇ ಹೇಳಿದೆ, ಪಿಜ್ಜಾ, ಬರ್ಗರ್ ಇವೆಲ್ಲ ಹೇಳಿದೆ. ಹಾಗೆ ಇದ್ರ ಜೊತೆಯಲ್ಲಿ ಕರಿದ ಆಹಾರ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನ ಜಾಸ್ತಿ ಉಪಯೋಗಿಸ್ತಿರೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಳ್ಳೇದಲ್ಲ, ಕೆಟ್ಟದ್ದು. ಮತ್ತೆ ನಮ್ಮ ಬಾಡಿಗೆ ಬೇಕಾದಂತ ಒಳ್ಳೆ ಫ್ಯಾಟ್ ಪರ್ಸೆಂಟೇಜ್ ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂತ ಫುಡ್ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತಿದೀವಿ. ಒಂದ್ ವೇಳೆ ಸಿಕ್ಕಿದ್ರು ಕೂಡ ನಮ್ಮ ಬಾಡಿ ಡೈಜೆಷನ್ ಮಾಡಿ ಅಬ್ಸಾರ್ಪ್ಷನ್ ಮಾಡುವಷ್ಟು ಕೇಪಬಿಲಿಟಿ ಕಳ್ಕೊಂಡ್ಬಿಟ್ಟಿದೆ. ಇದ್ರ ಜೊತೆಗೆ ನಾವು ತಿನ್ನುವಂತ ಫುಡ್ ನಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಜಾಸ್ತಿ ಇರೋದು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುವಂತದ್ದು ಕೂಡ ಕಾರಣ ಆಗುತ್ತೆ. ಅಂಡ್ ಮೇನ್ ಮೂರನೇ ಪಾಯಿಂಟ್, ನಮ್ಮ ದೇಹದಲ್ಲಿ ಅತಿಯಾದಂತಹ ತೂಕ ಹೆಚ್ಚಾಗ್ತಾ ಹೋಗ್ತಾ ಇರೋದು. ಸೊ ಡಾಕ್ಟರ್ ಅವ್ರಿಗೆ ಆಲ್ರೆಡಿ ಹೇಳಿದ್ರು, ನೀವು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ರೆ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿ ಒಂದು ಆರ್ಟಿಕಲ್ ನಾನು ನೋಡಿದೆ. ಮತ್ತೆ ಅವ್ರ ಫ್ರೆಂಡ್ ಕೂಡ ಒಬ್ರು ಕನ್ಫರ್ಮ್ ಮಾಡಿದ್ರು. ಸೊ ಅದರ ಅರ್ಥ ನಮ್ಮ ದೇಹದಲ್ಲಿ ಅತಿಯಾದಂತಹ ಬೊಜ್ಜು ನೋಡಿ, ವೆಯ್ಟ್ ಅಲ್ಲ. ಸೊ ನಿಮ್ದು ಮಸಲ್ ವೆಯ್ಟ್ ಜಾಸ್ತಿ ಇಟ್ಕೊಂಡು ನೀವು ಐಡಿಯಲ್ ವೆಯ್ಟ್ಗಿಂತ 20 kg 30 kg ಜಾಸ್ತಿ ಇದ್ರೂ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ರೆಸ್ಲರ್ಸ್ಗಳು, ಬಾಕ್ಸಸ್, ಜಿಮ್ಗೆ ಹೋಗುವಂತ ತುಂಬಾ ಜನ ನೋಡಿ, ಅವ್ರ ವೆಯ್ಟ್ಗಿಂತ ಅವ್ರ ಐಡಿಯಲ್ ವೆಯ್ಟ್ಗಿಂತ ಜಾಸ್ತಿ ಇರ್ತಾರೆ, ಪ್ರಾಬ್ಲಮ್ ಇರೋದಿಲ್ಲ. ಬಿಕಾಸ್ ಅವ್ರ ಮಸಲ್ಸ್ ಕ್ವಾಲಿಟಿ, ಮಸಲ್ಸ್ ನ ಜಾಸ್ತಿ ಮಾಡ್ಕೊಂಡು ಫ್ಯಾಟ್ ನ ರಿಡ್ಯೂಸ್ ಮಾಡ್ಕೊಂಡು ಜಾಸ್ತಿ ಇರ್ತಾರೆ. ಸೊ ಅದು ಮ್ಯಾಟರ್ ಆಗಲ್ಲ. ಸೊ ಯಾವಾಗ ನಾವು ಬೊಜ್ಜುನ ಜಾಸ್ತಿ ಇಟ್ಕೊಂಡು, ಸ್ಪೆಷಲಿ ನಮ್ದು ವಿಸರಲ್ ಫ್ಯಾಟ್, ನಮ್ದು ಹೊಟ್ಟೆ ಸುತ್ತಮುತ್ತ ಫ್ಯಾಟ್ ಪರ್ಸೆಂಟೇಜ್ ನ ಜಾಸ್ತಿ ಇಟ್ಕೊಂಡು ನಾವು 5 kg ಜಾಸ್ತಿ ಇದ್ರೂ ಕೂಡ, ಬರೀ 5 kg, ಕೇವಲ 5 kg ಜಾಸ್ತಿ ಇದ್ರೂ ಕೂಡ ತುಂಬಾ 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 ಸಮಸ್ಯೆ ಆಗುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ವೆಯ್ಟ್ಲೆಸ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ಸ್ ಮಾಡ್ತಿರ್ತೀವಿ. ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸೊ ಕೆಳಗಡೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಫ್ಯಾಟ್ ಅಂದ್ರೆ ಏನು, ಮಸಲ್ಸ್ ಅಂದ್ರೆ ಒಂದಷ್ಟು ಐಡಿಯಾ ನಿಮಗೆ ಬೇಸಿಕ್ ಆಗಿ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವೆಯ್ಟ್ ಇಟ್ಸ್ ತುಂಬಾ 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 ಕೀನ ಇದ್ರಲ್ಲಿ ಪ್ಲೇ ಮಾಡುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಆಲ್ಕೋಹಾಲ್. ಲಾಸ್ಟ್ ಪಾಯಿಂಟ್, ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್, ಇದಕ್ಕೂ ಸಂಬಂಧ ಇಲ್ವಲ್ಲ ಅಂತ ಅನ್ಕೋತೀರಾ. ಕರೆಕ್ಟ್. ಆಲ್ಕೋಹಾಲ್ ನಮ್ಮ ಬ್ಲಡ್ ನಲ್ಲಿ ಸೇರುತ್ತೆ. ಆ ಬ್ಲಡ್ ಇಂದ ಆ ಆಲ್ಕೋಹಾಲ್ ನ ಬೇರ್ಪಡಿಸೋದಕ್ಕೆ ನಮ್ಮ ಲಿವರ್ ಜಾಸ್ತಿ ಕೆಲಸ ಮಾಡ್ತಾ ಹೋಗುತ್ತೆ. ನಮ್ಮ ಲಿವರ್ ಜೊತೆಗೆ ನಮ್ಮ ಬಾಡಿಯಲ್ಲಿ ತುಂಬಾ ಆರ್ಗನ್ಸ್ಗಳು ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಹೃದಯ ಕೂಡ ಜಾಸ್ತಿ ಕೆಲಸ ಮಾಡೋದಕ್ಕೂ ಇದೇ ಒಂದು ಕಾರಣ. ಸೊ ಹಂಗೆ ನಮ್ಮ ಬಾಡಿನಲ್ಲಿ ನಮ್ಮ ಆರ್ಗನ್ಸ್ಗಳು ಒಂದು ಲಿಮಿಟೆಡ್ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಬೇಕಾದ ಸಪೋರ್ಟಿಂಗ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ. ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಮೂಳೆಗಳು ಚೆನ್ನಾಗಿ ಕೆಲಸ ಮಾಡಬೇಕು, ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಶಗಳು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಬೇಕು, ಅದು ಕೂದಲಿಗೂ ಬೇಕು, ಹಂಗೆ ಉಗುರಿಗೂ ಬೇಕು, ಹಂಗೆ ತುಂಬಾ ಕೆಲಸ ಮಾಡೋದಕ್ಕೆ ಬೇಕಾಗುತ್ತೆ. ಅದ್ರದ್ದು ಕೊರತೆ ಇರುತ್ತೆ. ಈಗಾಗಲೇ ಮಸಲ್ಸ್ ಬಗ್ಗೆ ಹೇಳಿದೆ, ಆ ಮಸಲ್ಸ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಪ್ರೋಟೀನ್ ಬೇಕು.
ಅದು ಕೊರತೆ ಆಗ್ತಿದೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಮಸಲ್ಸ್ ಕೊರತೆ ಬಿದ್ದು ಫ್ಯಾಟ್ ಜಾಸ್ತಿ ಆಗ್ತಿದೆ. ಸೊ ಇದೆಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿಂದ ಆಗ್ತಾ ಇರೋದು. ತುಂಬಾ ಜನ ಏನ್ ಮಾಡ್ತಾರೆ, ಅದೊಂದು ಜ್ಯೂಸ್ ಕುಡಿದ್ಬಿಡೋದು, ಇಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದು, ಡ್ರೈ ನಟ್ಸ್ ತಿನ್ನೋದು, ಹಿಂಗೆಲ್ಲ ತಿಂದ ತಕ್ಷಣ ನಿಮ್ಮ ಬಾಡಿಗೆಲ್ಲ ರಿಸಲ್ಟ್ ಸಿಗೋದಿಲ್ಲ. ಮತ್ತೆ ಸಣ್ಣ ಆಗ್ಬೇಕಂತ ಹೇಳಿ ಊಟ ಬಿಡೋದು, ಹಂಗೆಲ್ಲ ಮಾಡೋದ್ರಿಂದ ಆಕ್ಚುಲಿ ಪ್ರಾಬ್ಲಮ್ ಇನ್ನೂ ಜಾಸ್ತಿನೇ ಆಗುತ್ತೆ. ಲೋ BP ಆಗೋದ ಚಾನ್ಸಸ್ ಜಾಸ್ತಿ ಇದೆ. ಸೊ ತುಂಬಾ ಜನ ಈ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬಂದು ಸಾಯ್ತಾ ಇರೋದಕ್ಕೆ ಒನ್ ಆಫ್ ದ ರೀಸನ್ ಆ ಚೆಸ್ಟ್ ಪೈನ್ ಬಂದಿದ ತಕ್ಷಣ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹಂಗೆ ನೆಗ್ಲೆಕ್ಟ್ ಮಾಡ್ತಾ 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 ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಆಲ್ರೆಡಿ ಚೆಸ್ಟ್ ಪೈನ್ ಬಂದಿತ್ತು, ಒಂದು ಫ್ಯೂ ಮಿನಿಟ್ಸ್ ಅಂತ ಬರ್ತಾನೆ ಇತ್ತು. ಬಟ್ ಅವರು ಡ್ಯಾನ್ಸ್ ಮಾಡೋದ್ರಿಂದ ಫಂಕ್ಷನ್ಸ್ ಗೋಜಿನಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಮಾಡ್ತಾವ್ರು. ಒಂದು ವೇಳೆ ಅವರು ಹಾರ್ಟ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಹೊತ್ತು ಕೂತಿದ್ರೆ ಪ್ರಾಬ್ಲಮ್ ಬದುಕೋದ ಚಾನ್ಸಸ್ ಜಾಸ್ತಿ ಇರ್ತಿತ್ತೇನೋ. ಈ ನೆಗ್ಲಿಜೆನ್ಸ್ ನ ಮರಿಬಾರ್ದು. ಇದು ಲಾಸ್ಟ್ ಪಾಯಿಂಟ್. ಈ 5th ಪಾಯಿಂಟ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರು, ನಮ್ಮ ಬಾಡಿ ಹಾಳಾಗೋದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಸಿಂಪ್ಟಮ್ಸ್ ನ ಕೊಡುತ್ತೆ. ನೀವು ಬೇಕಾದ್ರೆ ತುಂಬಾ ಸಲ ಗಮನಿಸಿ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಿರುವಂತವ್ರು, ಸಡನ್ ಆಗಿ ಡೆತ್ ಆಗುವಂತವ್ರಿಗೆ ಫ್ಯೂ ಮಿನಿಟ್ಸ್ ಬೇಕು ನಮ್ಮ ಬಾಡಿ ಸಿಗ್ನಲ್ ನ ಕಳಿಸುತ್ತೆ. ಒಂದು ಚೆಸ್ಟ್ ಪೈನ್ ಆಗೋ, ಇಲ್ಲ ಸುಮ್ನೆ ಬೆವರು ಬರ್ತಿರೋ ಹಾಗೆ, ಸುಸ್ತಾಗ್ತಿರೋ ಹಾಗೆ, ಕಣ್ಣೆಲ್ಲ ಒಂಥರ ಮಂಜು ಬರ್ತಿರೋ ಹಾಗೆ, ಮತ್ತೆ ಲೋ BP ಗೊತ್ತಾಗಲ್ಲ ಆಕ್ಚುಲಿ. ಬಟ್ ಏನೇ ಒಂಥರ ಸುಸ್ತಾದಂಗ ಅಂತ ಅನ್ಸುತ್ತೆ, ಕೂತ್ಕೋಬೇಕು ಅಂತ ಅನ್ಸುತ್ತೆ, ಚೆಸ್ಟ್ ಪೈನ್ ಬರುತ್ತೆ, ಏನೋ ಒಂಥರ ಸಂಕಟ ಅಂತ ಅನ್ಸುತ್ತೆ. ಸೊ ಈ ಒಂದು ಟೈಮ್ ನ ಅರ್ಥ ಮಾಡ್ಕೋಬೇಕು. ಇದು ಪ್ರಿಕಾಷನ್ಸ್. ಈ ಪ್ರಿಕಾಷನ್ ನೀವು ಅರ್ಥ ಮಾಡ್ಕೊಳ್ದೆ ನೆಗ್ಲೆಕ್ಟ್ ಮಾಡಿದ್ರೆ ಆಕ್ಚುಲಿ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಫ್ಯೂ ಡೇಸ್ ಬ್ಯಾಕ್ ಬಸ್ ಡ್ರೈವ್ ಮಾಡ್ತಿದ್ರು, ಸಡನ್ ಆಗಿ BMTC KSRTC ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಮಾಡ್ತಿರ್ಬೇಕಾದ್ರೆ ಇಮಿಡಿಯೇಟ್ಲಿ ಚೆಸ್ಟ್ ಪೈನ್ ಬರುತ್ತೆ, ಇಮಿಡಿಯೇಟ್ಲಿ ಅಲ್ಲೇ ಆಗೋಗಿ ಅಲ್ಲೇ ಡೆತ್ ಆಗೋಗಿದೆ. ಸೊ ಇದು ತುಂಬಾ ಕೇಸಸ್ ಆಗ್ತಿದೆ ಇತ್ತೀಚೆಗೆ, ಎಸ್ಪೆಷಲಿ ಒಂದು 10 years ತುಂಬಾ ಜಾಸ್ತಿ ಆಗ್ತಾ ಇದೆ. ಅತಿಯಾದಂತಹ ರಕ್ತದೊತ್ತಡ, ಅತಿಯಾದಂತಹ ಕೊಲೆಸ್ಟ್ರಾಲ್ ಇರುವಂತಹ ಫುಡ್, ಸ್ಟ್ರೆಸ್, ನಿದ್ರೆ ಮಾಡದೇ ಇರುವಂಥದ್ದು, ಒಳ್ಳೆ ಆಹಾರ ಅಭ್ಯಾಸ ಇಲ್ಲದೆ ಇರುವಂಥದ್ದು, ಒಳ್ಳೆ ವ್ಯಾಯಾಮ ಇಲ್ಲದೆ ಇರುವಂಥದ್ದು, ಸಫಿಷಿಯಂಟ್ ನ್ಯೂಟ್ರಿಷನ್ ಕೊಡದೇ ಇರುವಂಥದ್ದು, ಜೊತೆಗೆ ಬೇಡದೇ ಇರುವಂಥದ್ದನ್ನ ಆಡ್ ಮಾಡುವಂಥದ್ದು, ಈ ಗುಟ್ಕಾ, ಪಾನ್, ಸ್ಮೋಕಿಂಗ್, ಡ್ರಿಂಕ್ಸ್, ಈ ತರದನ್ನೆಲ್ಲ ಆಡ್ ಮಾಡ್ತೀವಿ, ನಮ್ಮ ಬಾಡಿ ನಾವೇ ಹಾಳು ಮಾಡ್ಕೊಳ್ತಿರೋವಂಥದ್ದು, ಇದೆಲ್ಲ ಕಾರಣ ಆಗುತ್ತೆ. ಸೊ ಇನ್ಮೇಲೆ ಅವ್ರು ಯೋಚನೆ ಮಾಡಿ, ನಿಮ್ಮ ದೇಹದ ಬಗ್ಗೆ ನೀವು ಪ್ರೀತಿ ಮಾಡಿದ್ರೆ ಇನ್ಯಾರು ಮಾಡಬೇಕು, ಯೋಚನೆ ಮಾಡಿ. ಸೊ ನಿಮಗೆ ಇದೆಲ್ಲ ಕಲಿಬೇಕು. ಈ ನಮ್ಮ ದೇಹನ ಹೆಂಗೆ ಹೇಳೋದು ನಮ್ಗೆ ಅರ್ಥನೇ ಆಗ್ತಿಲ್ಲ. 60-70 ಸಾವಿರ ಕೊಡ್ತಾರಂತ ಒಂದು ಗಾಡಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ. ಒಂದು ಚೂರು ಸ್ಕ್ರಾಚಸ್ ಆಗ್ಬಿಟ್ರೆ ನಾವು ನಿಂತ್ಕೊಂಡು ಜಗಳ ಆಡ್ಬಿಡ್ತೀವಿ. ಆಫ್ಟರ್ ಆಲ್ ನಾವು ಒಂದು 2-3 ವರ್ಷ ಉಪಯೋಗಿಸುವಂತ ಗಾಡಿನ ನೋಡಿ. ಈ ತಗೊಳ್ಳೋ ಶರ್ಟ್ನ ನಾವು 20-40 ಶರ್ಟ್ಗಳು ಚೈನ್ ಮಾಡಿ 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 ಯಾವುದೋ ಒಂದು ಶರ್ಟ್ನ ಇಷ್ಟಪಡ್ತೀವಿ. ಆ ಶರ್ಟ್ ಚೆನ್ನಾಗಿದೆ, ಮೇಲೆ ಕೆಳಗೆಲ್ಲ ನೋಡ್ತೀವಿ. ಆಫ್ಟರ್ 3 ಅವರ್ 4 ಅವರ್ ಹಾಕುವಂತ ಒಂದು ಶರ್ಟ್, ಒಂದು ಬಟ್ಟೆಗೆ ನಾವು ಎಷ್ಟು ಯೋಚನೆ ಮಾಡ್ತೀವಿ. ನಮಗೆ ಬೇಕಾಗಿರುವಂತ ಎಂಟರ್ಟೈನ್ಮೆಂಟ್ ನೋಡೋಕೆ ಟಿವಿನ ನಾವು 24 ಸಲ ಚಾಯ್ಸ್ ಮಾಡ್ತೀವಿ. ಎಲ್ಲ ಆನ್ಲೈನ್ ಎಲ್ಲ ನೋಡಿ ಫಿಲ್ಟರ್ ಮಾಡಿ ತರ್ತೀವಿ. ಒಂದು ಫೋನ್ ಯೂಸ್ ಮಾಡ್ಬೇಕು ಹಂಗೆ ಯೂಸ್ ಮಾಡ್ತೀವಿ. 50 ಜನ ಹತ್ರ ಕೇಳ್ತೀವಿ. ಬಟ್ 100 ವರ್ಷಕ್ಕೆ ಜಾಸ್ತಿ ವರ್ಷ ಬದುಕುವಂತ ನಮ್ಮ ದೇಹನ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು. ವೆಲ್ನೆಸ್, ಆರೋಗ್ಯನ ಹಾಳಾಗದೆ ಇರೋ ಹಾಗೆ ಮೊದಲೇ ನೋಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕು ಅಂತ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಕೂಡ ಶುರುವಾಗಿದೆ. ಸೊ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದೆ ಖಂಡಿತ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.